ಆರ್ ವಿ ಭದ್ರಯ್ಯ ಪೂಜಾಲೋಕ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತದೆ. ಈ ಸಂಸ್ಥೆಯು ಸಾಮಾಜಿಕ ಕಳಕಳಿಯ ನಿಸ್ವಾರ್ಥ ನಿರಂತರ 35 ವರ್ಷಗಳ ಸೇವೆ ಸಲ್ಲಿಸಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ದೇವತಾರಾಧನೆಗೆ ಪ್ರಮುಖ ಸ್ಥಾನವಿದೆ. ಇದರಲ್ಲಿ ನಿತ್ಯಕರ್ಮ ಹಾಗೂ ನೈಮಿತ್ತಿಕ ಕರ್ಮ ಎಂಬ 2 ಬಗೆ. ಸ್ನಾನ, ಸಂಧ್ಯಾವಂದನೆ, ದೇವತಾರ್ಚನೆ ನಿತ್ಯಕರ್ಮಗಳಾದರೆ, ಸುಖ ಸಂಪದೆಗಳನ್ನು ಪ್ರಾರ್ಥಿಸಿ ವರ್ಷದ ವಿಶಿಷ್ಟ ದಿನಗಳಲ್ಲಿ ಆಚರಿಸುವ ಹಬ್ಬಗಳು, ವ್ರತಗಳು ನೈಮಿತ್ತಿಕ ಹಾಗೂ ಫಲದಾಯಕವಾದ ವಿಶೇಷ ಪೂಜಾ ವಿಧಾನಗಳಿವೆ. ಕಾರ್ಯಕ್ರಮ ಮತ್ತು ಹಬ್ಬಗಳ ಆಚರಣೆಗಳಿಗೆ ಅಗತ್ಯವಾದ ಪೂರ್ವ ಸಿದ್ಧತೆಗಳಿವೆ. ಕಾಲಕ್ಕೆ ಅನುಗುಣವಾಗಿ ತಮ್ಮ ಶಕ್ತಿಗೆ ತಕ್ಕಂತೆ ಪೂಜಾ ದ್ರವ್ಯಗಳನ್ನು ಹೊಂದಿಸಿಕೊಂಡು ಹಬ್ಬ ಹರಿದಿನಗಳನ್ನು ಆಚರಿಸಿ ದೈವ ಕೃಪೆಗೆ ಪಾತ್ರರಾಗುತ್ತಾರೆ. ಪೂಜಾ ವಿಧಾನಗಳು ಎಲ್ಲ ವೈದಿಕ ಮತಸ್ಥರಿಗೂ ಒಂದೇ ಬಗೆಯಾಗಿದ್ದರೂ ಆಚರಣೆ ದೇಶಾನುಕೂಲ ಮನೆತನದ ಸಂಪ್ರದಾಯಕ್ಕೆ ತಕ್ಕಂತೆ ಬೇರೆ ಬೇರೆಯಾಗಿ ಇರುತ್ತದೆ. ಬಾರಯ್ಯ ಬಾರ ಶಿವಭಕ್ತೈಕ ಬಂಧುವೆ, ಬಾರಯ್ಯ ಬಾರ ಕಾರುಣ್ಯ ಸಿಂಧುವೆ, ಗುರುವೇ ವರಗುರುವೇ ಸದ್ಗುರುಲಿಂಗವೇ. ಪ್ರತಿಯೊಂದು ಆತ್ಮನಲ್ಲಿಯೂ ದಿವ್ಯತೆ ಹುದುಗಿರುವುದು. ಈ ಸುತ್ತವಾದ ದಿವ್ಯತೆಯನ್ನು ಬಾಹ್ಯ ಹಾಗೂ ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವ್ಯಕ್ತಪಡಿಸುವುದೇ ಜೀವನದ ಗುರಿ. ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ, ರಾಜಯೋಗದಿಂದಾಗಲಿ, ಜ್ಞಾನಯೋಗದಿಂದಾಗಲಿ, ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲ ಮಾರ್ಗಗಳ ಸಂಯೋಗದಿಂದ ಆಗಲಿ ಸಾಧಿಸಿ ಮುಕ್ತರಾಗೋಣ ಎಂದು ಹಾರೈಸುವ ಆರ್ ವಿ ಭದ್ರಯ್ಯ ಪೂಜಾಲೋಕ, ಭಾಷ್ಯಂ ಸರ್ಕಲ್, ರಾಜಾಜಿನಗರ, ಬೆಂಗಳೂರು. ಹಣದ ಬೆನ್ನು ಹತ್ತಿ ಭಾವನಾತ್ಮಕ ಬದುಕಿನಿಂದ ಯಾಂತ್ರಿಕ ಬದುಕಿಗೆ ಜಾರುತ್ತಿರುವ ಅಪಾಯಕಾರಿ ಮಾರ್ಗವನ್ನು ಕೈಬಿಟ್ಟು ನೀನು ಏನಾದರೂ ಆಗು, ಮೊದಲು ಮಾನವನಾಗು ಎಂಬ ಕವಿವಾಣಿಯಂತೆ ನಮ್ಮ ಸಂಸ್ಕೃತಿ, ಸಂಸ್ಕಾರ ಹಾಗೂ ವೈದಿಕ ಪರಂಪರೆಯನ್ನು ಅರಿತು ಬಾಳಬೇಕಾಗಿದೆ. ಅದಕ್ಕಾಗಿ ಪರಂಪರಾಗತವಾಗಿ ಬಂದಿರುವ ವಿಶೇಷ ಸಾಮಗ್ರಿಗಳು ನಮ್ಮಲ್ಲಿ ದೊರೆಯುತ್ತವೆ.
ಓ ದೇವರೇ, ನಿನ್ನ ಹೆಸರಿನಲ್ಲಿ ಮುಗಿಲನ್ನು ತುಂಬಿಸುವ ದೇಗುಲಗಳನ್ನು ಕಟ್ಟಿಸುವರು. ನಿನ್ನ ಹೆಸರಿನಲ್ಲಿ ದೊಡ್ಡ ದೊಡ್ಡ ದಾನ ಧರ್ಮಗಳನ್ನು ಮಾಡುವರು. ನಾನು ದೀನ, ನನ್ನಲ್ಲಿ ಏನೂ ಇಲ್ಲ. ಆದ ಕಾರಣ ನನ್ನ ದೇಹವನ್ನು ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುವೆ. ದೇವರೇ, ನನ್ನನ್ನು ತಿರಸ್ಕರಿಸಬೇಡ. ಭಕ್ತನು ತನ್ನ ಪ್ರಿಯ ಪರಮೇಶ್ವರನಿಗೆ ನಿತ್ಯ ಆತ್ಮಾರ್ಪಣೆ ಮಾಡಿಕೊಂಡಿರುವ ಅನುಭವ ಯಾರಿಗೆ ಆಗಿದೆಯೋ ಆ ಸ್ಥಿತಿಯು ಎಲ್ಲ ಐಶ್ವರ್ಯ ಅಧಿಕಾರಕ್ಕಿಂತಲೂ, ಎಲ್ಲರೂ ಕೊಂಡಾಡುತ್ತಿರುವ ಕೀರ್ತಿಗಿಂತಲೂ, ಭೋಗಕ್ಕಿಂತಲೂ ಮಿಗಿಲು. ಭಗವಂತನ ಇಚ್ಛೆಗೆ ಅಧೀನವಾಗಿ ಭಕ್ತನ ಶಾಂತಿಯನ್ನು ಮಾತಿನಲ್ಲಿ ವಿವರಿಸಲು ಅಸಾಧ್ಯ. ಇಂತಹ ದಿವ್ಯ ಶರಣಾಗತಿಯ ಸ್ಥಿತಿಯಲ್ಲಿ ಸ್ವಾರ್ಥವೆಲ್ಲ ಸಂಪೂರ್ಣವಾಗಿ ಮಾಯವಾಗುವುದು. ಭಕ್ತಿಯೇ ಪರಮ ಪ್ರೇಮ ರೂಪ. ಇದೇ ಅಮೃತ ಸ್ವರೂಪ. ಇದು ಲಭಿಸಿದ ಮೇಲೆ ಭಕ್ತನು ನಿತ್ಯ ತೃಪ್ತನಾಗುವನು. ಏನು ಹೋದರೂ ಅವನು ದುಃಖ ಪಡುವುದಿಲ್ಲ, ಅಸೂಯೆ ಪಡುವುದಿಲ್ಲ. ಇದನ್ನು ಪಡೆದ ಮೇಲೆಯೇ ಅವನು ಉತ್ತಮನಾಗುವನು. ನಮ್ಮ ಪೂಜಾ ಲೋಕದಲ್ಲಿ ಮದುವೆ, ಗೃಹ ಪ್ರವೇಶ, ನಾಮಕರಣ, ಹೋಮ, ಹವನ, ತುಳಸಿ, ಯಜ್ಞ, ಪ್ರತಿಷ್ಠಾಪನೆ ಮುಂತಾದ ಶುಭ ಅಶುಭ ಕಾರ್ಯಗಳಿಗೆ ಬೇಕಾಗುವ ಎಲ್ಲ ವಿಧವಾದ ವಿಶೇಷವಾದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ. ಒಂದು ಮುಖದ ರುದ್ರಾಕ್ಷಿಯಿಂದ 21 ಮುಖವಿರುವ ರುದ್ರಾಕ್ಷಿಗಳು, ಸ್ಫಟಿಕ, ಹವಳ, ನವರತ್ನದ ಜಪಮಾಲೆಗಳು, ಶ್ರೀಗಂಧ ಹಾಗೂ ಏಲಕ್ಕಿ ಹಾರಗಳು, ಮರ್ಕ್ಯುರಿ, ಸ್ಫಟಿಕ, ಗ್ರಾನೈಟ್, ಪಂಚಲೋಹದಿಂದ ಮಾಡಿದ ಹಲವಾರು ಬಗೆಯ ವಿಗ್ರಹಗಳು, ಶ್ರೀಚಕ್ರ ಹಾಗೂ ಇತರೆ ಎಲ್ಲ ರೀತಿಯ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ. ರೇಷ್ಮೆ, ಏಲಕ್ಕಿ, ಪ್ಲಾಸ್ಟಿಕ್ನಿಂದ ಮಾಡಿದ ಹಲವಾರು ಬಗೆಯ ಅಲಂಕಾರಿಕ ಹೂವಿನ ಹಾರಗಳು, ರೋಸ್ ಮತ್ತು ಟೀಕ್ವುಡ್ ಹಾಗೂ ಜರ್ಮನ್ ಸಿಲ್ವರ್ನಿಂದ ತಯಾರಿಸಿದ ದೇವರ ಮಂಟಪಗಳು, ಮಣೆಗಳು, ಪೀಠಗಳು, ಬೆಳ್ಳಿ, ಕಂಚು, ಹಿತ್ತಾಳೆ, ಪಂಚಲೋಹ ಹಾಗೂ ಮಣ್ಣಿನ ವಿಗ್ರಹಗಳು, ರೇಷ್ಮೆ ವಸ್ತುಗಳು, ದೇವರ ಫೋಟೋಗಳು, ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ಮಲಯಾಳಿ ಹಾಗೂ ಇತರೆ ಭಾಷೆಗಳ ಪೂಜಾ ವಿಧಾನ ಪುಸ್ತಕಗಳು, ಸಿಡಿಗಳು, ನೇಪಾಳ, ಗುಜರಾತ್, ಕಾಶಿ, ವಾರಣಾಸಿ, ಕೇರಳ, ತಮಿಳುನಾಡು, ಅಲಹಾಬಾದ್ಗಳಿಂದ ತಯಾರಿಸಲಾದ ವಿಶೇಷ ಪೂಜಾ ಸಾಮಗ್ರಿಗಳು, ವಾಸ್ತು ದೋಷ ಪರಿಹಾರ ವಸ್ತುಗಳು, ಅಪರೂಪದ ಅವಶ್ಯವಿರುವ ಸಾವಿರಾರು ಗಿಡಮೂಲಿಕೆಗಳು, ನೈಸರ್ಗಿಕವಾಗಿ ತಯಾರಾದ ಬಿ.ವಿ. ಪಂಡಿತರ ಹಾಗೂ ಇತರೆ ಹೆಸರಾಂತ ಆಯುರ್ವೇದ ತಯಾರಕರ ಔಷಧಿಗಳು, ಆಯುರ್ವೇದಿಕ್ ಶರ್ಬತ್ತುಗಳು, ಶ್ರೀರಾಮಚಂದ್ರಪುರ ಮಠದ ಗೋ ಉತ್ಪನ್ನ ವಸ್ತುಗಳು, ಪಿರಮಿಡ್ ಗೊಂಬೆಗಳು, ಚನ್ನಪಟ್ಟಣದ ಗೊಂಬೆಗಳು, ಬರ್ತ್ಡೇ, ರಾಜ್ಯೋತ್ಸವ ಅಲಂಕಾರಿಕ ವಸ್ತುಗಳು, ಉಡುಗೊರೆ ವಸ್ತುಗಳು ಹಾಗೆ ಇತರೆ 1000ಕ್ಕಿಂತ ಮೇಲ್ಪಟ್ಟ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ನಿಮ್ಮ ಎಲ್ಲ ಸಮಾರಂಭಗಳಿಗೆ ಕ್ಯಾಟರಿಂಗ್, ಚಪ್ಪರ, ಫೋಟೋಸ್ ಅಂಡ್ ವಿಡಿಯೋಸ್, ಹೂವಿನ ಅಲಂಕಾರ, ಕಲ್ಯಾಣ ಮಂಟಪ ಬುಕಿಂಗ್, ಪುರೋಹಿತರ ಬುಕಿಂಗ್, ಪ್ರಾವಿಷನ್, ಹಣ್ಣು ತರಕಾರಿಗಳ ಆರ್ಡರ್ ತೆಗೆದುಕೊಳ್ಳುತ್ತೇವೆ. ಸೂಚನೆ: ಆರ್ಡರ್ ಅನ್ನು 7 ದಿನ ಮುಂಚಿತವಾಗಿ ನೀಡಬೇಕು. ಹಾಗೆಯೇ ನಮ್ಮಲ್ಲಿ ಮ್ಯಾಟ್ರಿಮನಿ, ವಾಸ್ತು, ಅಸ್ಟ್ರಾಲಜಿ ಸೇವೆಗಳು ದೊರೆಯುತ್ತವೆ. ನಮ್ಮ ವಿಳಾಸ ನಂಬರ್ 362, 57ನೇ ಸಿ ಕ್ರಾಸ್, 3ನೇ ಬ್ಲಾಕ್, ಪಾಶಂ ಸರ್ಕಲ್, ರಾಜಾಜಿನಗರ, ಬೆಂಗಳೂರು 10. ಮಾರ್ಗಸೂಚಿ: ಸಹಕಾರಿ ಬಿಲ್ಡಿಂಗ್ ಹಾಗೂ MTR ಹೋಟೆಲ್ ಹತ್ತಿರ, ICICI ಬ್ಯಾಂಕ್ ಎದುರು. ನಮ್ಮ ಮೊಬೈಲ್ ನಂಬರ್ 9900568514, ಮತ್ತೊಂದು 9739874514, ಮತ್ತೊಂದು 9844358514. ನಮ್ಮ ಲ್ಯಾಂಡ್ಲೈನ್ ನಂಬರ್ 08023150195, ಇನ್ನೊಂದು 08023200283, 08023200283. You may please visit us at our website www.rtpvs.in.
rvbhadraya.com. Our email ID rvbhadraya@gmail.com. Your service, our motto. Visit once and select your puja article. Thank you. Pranam.